ವಾಟ್ ಮೇಡ್ ರಾಮ ವ್ಯಾಂಕ್ವಿಶ್ ಅಸುರಾಸ್ ಆ್ಯಂಡ್ ಸ್ಟಿಲ್ ಬಿ ಎಟ್ ಪೀಸ್ ಅನ್ನೋದನ್ನು ನೋಡಬೇಕು. ಆ್ಯಂಡ್ ಲೈಕ್ ತಿರುಮಲ ಆಲ್ವೇಸ್ ಟೆಲ್ಸ್, ರಾಮಾಯಣಲ್ಲಿ ರಾಮನ್ನ ಯಾವತ್ತೂ ದೇವರಾಗಿ ಪ್ರೊಜೆಕ್ಟ್ ಮಾಡಿಲ್ಲ, ಥ್ರೂಔಟ್ ಮನುಷ್ಯ ಅಂತಲೇ ಮಾಡಿದ್ದಾರೆ. ಸೊ ರಾಮನೂ ಮನುಷ್ಯ, ನಾವು ಮನುಷ್ಯರೇ. ಮರ್ಯಾದೆ ಪುರುಷ, ಅವನು ಮರ್ಯಾದೆ ಪುರುಷ, ನಾವು ಆರ್ಡಿನರಿ ಪುರುಷ. ಗುರುಜಿ ಹೇಳಿದ್ರಲ್ಲ, ಅಂಗುಷ್ಟ್ರ ಮಾತ್ರ ಪುರುಷ, ಅದ್ರ ಬಗ್ಗೆ ಹೋಗ್ಬೇಕು. ನಾವು ಆರ್ಡಿನರಿ ಪುರುಷನೂ ಆಗಿಲ್ಲ ನಾವು ಆ್ಯಕ್ಚುಲಿ. ಕೆಲವು ಸತಿ ಗುರುಜಿ ಹೇಳ್ತಾರೆ, ಮೃಗ ಟೆಂಡೆನ್ಸೀಸ್ನ ಎಕ್ಸಿಬಿಟ್ ಮಾಡ್ತೀರಾ ಅಂತ. ಅಂದರೆ ಆ ಥರ ದೇವಿ ನಮ್ಮ ಬಾಯಿಂದ ಮಾತಾಡಿಸಿದಾಗ ನಮಗೂ ನೆನಪಿರಲ್ಲ, ಬೈದರೂ ಅಷ್ಟೇ, ಹೊಗಳಿದ್ರು ಅಷ್ಟೇ. ನಮ್ಮ ಈಗೋಯಿಂದ ನೆನಪು, ಅವಳು ಜೋರಾಗಿ ಮಾತಾಡಲ್ಲ, ನಾನು ಮುಂಚೆ ಇದಕ್ಕಿಂತ ಜೋರಾಗಿ ಚಿಕ್ಕವಳಾಗಿದ್ದಾಗಲೇ ಮಾತಾಡಿದ್ದೀನಿ ಅಂತ ನನ್ನ ಬಾಯಿಂದ ಬಂದಿರ್ಬೋದು ಅದು. ಅದಕ್ಕೆ ನನ್ನ ಚೈತನ್ಯ ಅದು ಅಫೆಕ್ಟ್ ಆಗಿದೆ ಅಂತ ನಿಮ್ಮ ಹತ್ರ ಮಾತಾಡ್ತಾ ಐ ಆಮ್ ರಿಯಲೈಸಿಂಗ್. ಸೊ ಮೇ ಬಿ ದಿಸ್ ಈಸ್ ದ ರೀಸನ್ ವೈ ಇಟ್ ಅಫೆಕ್ಟೆಡ್ ಅಂತ. ಇನ್ಫ್ಯಾಕ್ಟ್ ಐ ಟೋಲ್ಡರ್ ಆಲ್ಸೋ, ನಿನ್ನಿಂದ ಜೋರಾಗಿ ನಾನು ಕಿರ್ಚ್ಬೋದು, ನಾನು ಕಿರ್ಚಿದ್ದೀನಿ ಬೇಕಾದಷ್ಟು ಸತಿ, ತಗೋ ಇದು ಮಾಡೋ, ಈಗ ಸುಮ್ಮನೆ ಇರೋದು. ಅವಾಗ ಸುಮ್ಮನೆ ಅದವಳು ಆ್ಯಕ್ಚುಲಿ. ಬಟ್ ಅವತ್ತೆಲ್ಲ ನಾನು ಮೋಸ್ಟ್ಲಿ ಈಗೋಸ್ಟಿಕ್ಕಾಗಿ ಹೇಳಿರ್ಬೋದು, ದೇವಿ ಮಾತಾಡ್ತಾ ಇದ್ದಾಳೆ ಏನೋ ಇದಿರಲ್ಲ. ಆದ್ದರಿಂದ ನನ್ನ ಚೈತನ್ಯ ಅಫೆಕ್ಟ್ ಆಯಿತು, ಗ್ಯಾರಂಟಿ ಅದೇ. ಅದು ತುಂಬಾ ಡಿಸ್ಟರ್ಬ್ ಆಯಿತು. ಸೊ ಅಹಿಂಸಾ ಅನ್ನೋದು ಪ್ರೈಮರಿ ಕ್ವಾಲಿಫಿಕೇಷನ್ ಫಾರ್ ಎನ್ಲೈಟನ್ಮೆಂಟ್. ಆ್ಯಂಡ್ ಗುರುಜಿ ಆಲ್ವೇಸ್ ಟೆಲ್ಸ್, enlightenment cannot happen through lip service. It cannot happen through books. Experience ಇಂದ ಆಗುತ್ತೆ, ಬಟ್ ಮೋಸ್ಟ್ಲಿ ಕಾನ್ಷಿಯಸ್ ವೇ ಆಫ್ ಲೀಡಿಂಗ್ ಅ ಚೈತನ್ಯ ಬೇಸ್ಡ್ ಲೈಫ್. ಗುರುಜಿ ಹೇಳಿದ್ರೆ ಎಲ್ಲನೂ ಚೈತನ್ಯದಿಂದನೇ ಆಗ್ತಾರದು ಅಂತ. ಅದರ ಅರಿವು ನಮಗಿರಬೇಕು ಅಂದರೆ ಸತ್ವದಲ್ಲಿರಬೇಕು. ಸತ್ವದಲ್ಲಿದ್ದು ಆದಷ್ಟು ಒಂದು ಪ್ರಯತ್ನ ಮಾಡ್ಬೇಕು, ಏನಾದರೂ ಚೈತನ್ಯದಿಂದ ಅಂತ ಲಿಂಕ್ ತೊಗೊಳಕ್ಕೆ ನಾವು ಟ್ರೈ ಮಾಡ್ಬೇಕಂತ ಅನಿಸ್ತು ಗುರುಜಿ ಹೇಳಿದ್ದು. ನೆಕ್ಸ್ಟ್ ಇದನ್ನು ಓದು, ತತ್ವ 30. ಎಕ್ಸ್ಪ್ಲೈನ್ ದಟ್ ಆಲ್ಸೋ. You will start realizing your guru in your consciousness, ಅಂದರೆ in your heart. ಈಗ ಫೀಲ್ ಮಾಡಿ ಓದು 30. You will start realizing your guru in your consciousness. You have to feel from. ಅದಕ್ಕೆ ನಾನು ನಿಧಾನಕ್ಕೆ ಓದಿ because you should feel. You people don't feel. Now you will understand how to feel. Word by word, letter by letter. ಅಂತ ಹೇಳಿದಾಗ that feeling generates feeling from your soul. You will start realizing your guru in your consciousness. Yes. ಅಂದಾಗ you will start feeling it in your consciousness. ಓಂಕಾರ ಹೇಳಿದಾಗ ಪ್ರತಿಯೊಂದರಲ್ಲೂ ಓಂಕಾರ, ನಾವೊಂದು ಸಹಸ್ರನಾಮ ಹೇಳಿ, ಎನಿಥಿಂಗ್ ಯು ಟೆಲ್, ಯು ಶುಡ್ ಟೆಲ್ ವಿತ್ ಓಂ. ಲಲಿತಾ ಸಹಸ್ರನಾಮ ಹೇಳು, ವಿಷ್ಣು ಸಹಸ್ರನಾಮ ಹೇಳು. ವಾಟ್ ಸಹಸ್ರನಾಮ ಯು ಟೆಲ್, ಇಟ್ ಕ್ಯಾನ್ ಜಸ್ಟ್ ಬಿ ಅ ನಾಮಾವಳಿ, ಇಟ್ ಕ್ಯಾನ್ ಜಸ್ಟ್ ಬಿ ಒನ್ ನಾಮ. ದಟ್ ನಾಮ ಯು ಶುಡ್ ಹ್ಯಾವ್ ಅ ಪ್ರಿಫಿಕ್ಸ್ ಆಫ್ ಓಂ. That Om is what invokes the soul. That Om should invoke the power from your soul, not from your brain, not from your lips, not from your throat. It should invoke right Nabi. Nabi is what chakra it is? ಮಣಿಪುರ ಚಕ್ರ. ಸೊ ಅಲ್ಲಿಂದ ಬರಬೇಕು ಓಂಕಾರ. ಇಲ್ಲಿಂದ ಬಂದು ಶುರುವಾಗಿ ಹಿಂಗೆ ಹೋಗಿ ತಲೆಯೆಲ್ಲ ಹಂಗೆ ವೈಬ್ರೇಟ್ ಆಗಬೇಕು. ದಟ್ ಶುಡ್ ಬಿ ಅ ಓಮ್ ವಾಟ್ ಯು ರಿಸೈಟ್. ಎವ್ರಿಬಡಿ ಶುಡ್ ರಿಸೈಟ್ ಓಮ್. ಅದಕ್ಕೆ ಸ್ಲೋವಾಗಿ ಹೇಳೋದು. Then when you intonate and resonate that intonation from the Nabi, then what you intonate from that Nabi will automatically resonate
right from your brain up to your intestines. ಅಂದಾಗ ಆ ಥರ ವಾತಾವರಣ ಕ್ರಿಯೇಟ್ ಆದಾಗ ಹಾಗೆ ಆ ಎನರ್ಜಿ ಲೆವೆಲ್ ಹೆಂಗಿರುತ್ತೆ. ಸೊ ಯು ಆರ್ ಇನ್ ದಟ್ ಬ್ಲಿಸ್. ಎನರ್ಜಿ ವೈಬ್ರೇಟ್ ಏನಾಗುತ್ತೆ ಅಂದಾಗ ಪರಮಾನಂದ ಅಂತ ಅದಕ್ಕೆ ಎನರ್ಜಿಗೆ ಹೆಸರು. So that is what it is. It should come from your heart. But that heart should start from your nabi. ಅಂತರ ಮನಸ್ಸಿನಿಂದ ಶುರು ಮಾಡಿದ್ರೆ, ಅಂತರ ಮನಸ್ಸಲ್ಲಿದೆ, ನಾಭಿ ಒಳಗಡೆ ಇದೆ ಅಂತರ ಮನಸ್ಸು. Your consciousness is linked, and that starting point is that nabi. From that nabi it flowers into from the navel chakra it flowers till your throat. ಈ ನಾಭಿಯಿಂದ ಈ ಆಗ್ನೇಯ ಚಕ್ರದವರೆಗೂ ಆ ವೈಬ್ರೇಷನ್ ಹೋದಾಗ ದಟ್ ವೈಬ್ರೇಷನ್ ಟ್ರಾವೆಲ್ಸ್. ದ ಚೈತನ್ಯಸ್ vibration travels from your nabi up to the heart and to the throat. From the throat it goes to the Agnya Chakra. A vibration, only the Agnya Chakra can sustain. Reverberation. The vibration should end with that reverberation. Vibration shuru agattalla hange gung it should just settle down in that cortex of the brain, and that vibration will now start that flower pot inside that pineal gland. Pineal gland is that flower pot of your consciousness. Have you ever lit a flower pot with a matchstick? You cannot. It requires a constant energy. That constant energy is lit through a susurbati. Matchstick alli flower pot hatsod hege alva, and with what do you call that? With the sparkler hatsod hege. So the sparkler is much easier and faster to light a flower pot. Flower pot is your pineal gland. And that flower pot is lit by the nature of your being deep in your heart. And that kiddy, that energy goes to the pineal glands, and their nature should be filled with ahimsa. Otherwise, flower pot cannot be lit when it is damp. ಒದ್ದೆ ಆಗಿರೋತಕ್ಕಂಥ ಪಟಾಕಿನ ಹತ್ಸಕ್ಕಾಗಲ್ಲ. It will not get lit. This is the beauty of Tattva. So with that feeling, you are holding a sparkler and you are going
to a dry flower pot. Imagine that flower pot. The moment you take a sparkler closer, then it will start getting lit up. Then once the flower pot is lit, then it goes up. Imagine that. So when you are doing a sadhana, just lighting your consciousness in your heart, then you do this kind of imagination. It's actual. So you are soft in nature. Remember 29. You should be in ahimsa. Now you go on. Now that sparkler is ready. The flower pot of your heart is ready. Then that consciousness is triggered. Boom! No sound. It is just sparkling enlightenment. Your heart should be sparkled with enlightenment. And once the enlightenment light, that light is lit, then that enlightenment is always there for you. Sometimes, even when a person dies, the enlightenment, the consciousness goes into another body, in some other jalma, again that jalma is lit by the same consciousness, irrespective of their parents. That light carries on, even in your next janma. So you are born to such a family where that their parents or your parents in the future will also have that spark ready for enlightenment for you in case you miss this year in this life. That is why it is set in your heart. Artha hai na? Hopefully. Go in, talk. Now I have already lit that spark. You talk now. Guruji told in the satsang today, we all have at least minimum 4 janmas of karma. Yeah. Or ignorance. At the same time, Guruji is also telling us now that if that spark is lit now, that same spark of enlightenment will continue in the future janmas. Forget, now itself it will happen. Then you go to the next janma. Next janma. Yeah. So the key is to feel the Guru in our heart. Yeah. That is what the Tattva says. This experience happened to me when I was first introduced to the book The Guru's Sandals, which talks about the power that resides in Guru's Charan Paduka. ಎಲ್ಲ ಥರ ಶಕ್ತಿಗಳು ಈ ಗುರುಗೀತಲ್ಲಿ ಏನು 182 ಶ್ಲೋಕ ಇದೆಯೋ ಅಷ್ಟು ಪವರು ಗುರುಗಳು ಹಾಕ್ಕೊಂಡಿರೋವಂತಹ ಪಾದುಕೆಯಲ್ಲಿ ಇದೆ ಅನ್ನೋದನ್ನು ಆ ಬುಕ್ ಇತ್ತು. ಸೊ ಆವಾಗ ನಾನು ಇನ್ನೂ ಆಶ್ರಮಕ್ಕೆ 1-2 ಸತಿ ಬಂದು ಹೋಗಿದ್ದೆ. ಬಟ್ ಆ ಬುಕ್ ಓದಿದ ಮೇಲೆ ದಟ್ ಫೀಲಿಂಗ್ ಆಫ್ ಡಿವೋಷನ್ ಗಾಟ್ ಟ್ರಿಗರ್ಡ್. ಗುರು ಸೇವಾ ಪ್ರಾಪ್ತಿಯರಸ್ತು. Come. And that triggering factor ಒಳ್ಳೆಯದಾಗಲಿ. Yeah. drew me closer to the ಚೈತನ್ಯ ಅಂತ ಇವತ್ತು ಹೇಳ್ಬೋದು. ಹೇಗೆ ಅಂದರೆ ನಾನು ಯಾವಾಗ ಅದು ಓದೋಕ್ಕೆ ಶುರು ಮಾಡಿದ್ದು, ದ ಮೊಮೆಂಟ್ ಐ ಸ್ಟಾರ್ಟೆಡ್ ರೀಡಿಂಗ್ ದಟ್ ಬುಕ್, ಐ ಸ್ಟಾರ್ಟೆಡ್ ಫೀಲಿಂಗ್ ಗುರುಜಿ ಸ್ಟಾರ್ಟೆಡ್ ಕಾಲಿಂಗ್. And that is when Guruji would call and say, come to the ashram, get more involved in seva, do more sadhana, and sometimes don't do anything, just be in my presence. You don't have to do anything. Most of the times Guruji tells that only. And Guruji also tells that is the most difficult thing to do, to be quietly sitting in the Guru's aura.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.